ಲೋ ಶೀಲ್ವಂತ ಅವ್ರ ಮನೆಯವ್ರು ಹೆಂಗೋ ತಡ್ಕೋತಾರೆ ಅವಳನ್ನ. ನಿಜವಾಗ್ಲೂ ಅವ್ರ ಗ್ರೇಟ್ ಮಗ. ಅಲ್ಲ ಗೆಳೆಯ, ಇಷ್ಟ್ ದೊಡ್ಡ ಉದಾಹರಣೆನ ನೀನ್ ಯಾಕೆ ಹೇಳ್ತಿದೀಯಾ? ಇನ್ನೇನು ಸರ್ಕಸ್ ಅಲ್ಲಿ ಇರ್ಬೇಕಾಗಿರೋಳ್ನ ರೋಡ್ ಅಲ್ಲಿ ಬಿಟ್ಟಿದಾರಲ್ಲ ಅದಕ್ಕೆ. ಕರೆಕ್ಟ್ ಆಗಿ ಹೇಳ್ದೆ ನೋಡು. ಮತ್ತೆ ಯಾಕೋ ಬರ್ತಿದಾರೆ ಇವ್ರು? ಓ ಮಾರಮ್ಮ ಮತ್ತೆ ಬರ್ತಾ ಇದ್ದಾಳೆ, ನೀನೇ ವಿಚಾರಿಸ್ಕೊ ಮಗ. ರೈ ಇದೇ ಏನ್ರಿ ನೀವ್ ಸೈಕಲ್ ರೆಡಿ ಮಾಡ್ಸಿರೋ ರೀತಿ? ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಹೊಟ್ಟೆಗೆ ಏನ್ರಿ ತಿಂತೀರಾ ನೀವು? ಬೂಸ ತಿಂತೀರಾ? ಈ ವೆಲ್ಡಿಂಗ್ ಶಾಪ್ ಅಂಗಡಿ ಬೇರೆ ಇವ್ರು ಕೇಳು. ಏಯ್ ಸುಮ್ನೆ ನೀನು, ನಿನ್ಗೆ ಇವೆಲ್ಲ ಗೊತ್ತಾಗಲ್ಲ. ಇವ್ರ ಮೂತಿ ನೋಡು, ಕೋತಿಗಳ ತರ ಇದೆ. ಯಪ್ಪಾ ದೇವ್ರೆ. ಲೋ ಶೀಲ್ವಂತ ಹೋಗೋ, ಆ ಪಂಪ್ ತಗೊಂಬಂದ್ಬಿಟ್ಟು ನೀನೇ ಗಾಳಿ ಹೊಡೆದ್ಬಿಟ್ಟು ಫಸ್ಟ್ ಕಳಿಸ್ಬಿಡ ಅವಳನ್ನ. ತಲೆ ತಿಂತಾಳೆ. ನೋಡಿ ಇವ್ರೆ, ಜನರಲ್ ಆಗಿ ನಾನು ಯಾರಿಗೂ ಪಂಪ್ ಹೊಡೆಯಲ್ಲ. ಆದ್ರೆ ಇವತ್ತು ಯಾರ್ದೋ ಪಂಪಲ್ಲಿ ನಿಮ್ ಸೈಕಲ್ಲಿ ಗಾಳಿ ಹೊಡೆಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸುಮ್ನೆ ಪಂಪ್ ಹೊಡಿಯೋ ಬಾಯಿ ಮುಚ್ಕೊಂಡು.